ನಮಸ್ಕಾರ. ಇವತ್ತು ನಾನು ಭಾನುವಾರದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಭಾನುವಾರ ವರ್ಕಿಂಗ್ ಅಮ್ಮಂದಾಗಿರ್ಬೋದು ಅಥವಾ ಮನೇಲಿರೋರಿಗೂ ಅಷ್ಟೇ ಯಾವತ್ತೂ ಅವ್ರಿಗೆ ರಜಾನೇ ಇರೋದಿಲ್ಲ. ನಂದು ಸಂಡೇ ವೀಕೆಂಡ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟು ಬೆಳಗ್ಗೆ ಲೇಟಾಗಿ ಎದ್ದೇಳೋಣ ಅಂದರೆ ಚಾನ್ಸೇ ಇಲ್ಲ. ಯಾಕೆಂದರೆ ನನ್ನ ಮಗಳಿಗೆ ಸಮ್ಮರ್ ಕ್ಯಾಂಪ್ ಹಾಕಿದ್ದೀನಿ. ಸಮ್ಮರ್ ಕ್ಯಾಂಪ್ ಹಾಕಿರೋದ್ರಿಂದ ನಾನು ಅವಳಿಗೆ ಬೇಗ ಎದ್ದು ತಿಂಡಿ ಮಾಡಿಕೊಡ್ಬೇಕು, ಜೊತೆಗೆ ಸ್ನ್ಯಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಡ್ಬೇಕು. ಮಧ್ಯಾಹ್ನದವರೆಗೆ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 1:30 ತನಕ. ನಾನು ಸ್ವಲ್ಪ ಅವಳಿಗೆ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಹಾಕಿರೋದ್ರಿಂದ 9 ಗಂಟೆಗೆ ಹೋಗಬೇಕು. ವರ್ಕಿಗೆ ಹೋಗುವಾಗ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಇವಾಗ ಮನೆಯಲ್ಲೇ ಇದ್ದೀನಲ್ವಾ, ಸೊ ನಾನೇ ಹೋಗಿ ಬಿಟ್ಬಿಟ್ಟು ಬರಬೇಕು. ಸ್ವಲ್ಪ ಬೇಗ ಕೆಲಸ ಮುಗಿಸಿ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ. ಅವಲಕ್ಕಿಗೆ ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ದೊಡ್ಡವರೆಲ್ಲ ಅವಲಕ್ಕಿ ತಿನ್ನೋದಕ್ಕೆ ಒಂಥರ ಮಾಡ್ಕೊತಾರೆ, ಬಟ್ ಅದಕ್ಕೆ ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಫ್ರೂಟ್ಸ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸೌತೆಕಾಯಿ ಮತ್ತು ಆ್ಯಪಲ್ಲು ಎಲ್ಲ. ನಾನು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಯಾವಾಗಲೂ ಆಮ್ಲ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿತೀನಿ. ಸೊ ಅದು ಕುಡಿದು ಅಭ್ಯಾಸ ಆಗ್ಬಿಟ್ಟು ಇವಾಗ ಬರೀ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ. ಹೆಲ್ತ್ಗೂ ಕೂಡ ಒಳ್ಳೆಯದು, ಮತ್ತು ಒಂಥರ ಚೆನ್ನಾಗಿ ಅನಿಸುತ್ತೆ ಡೈಲಿ ಕುಡಿದ್ರೆ. ಇಮ್ಯುನಿಟಿ ಬೂಸ್ಟರ್, ಒಳ್ಳೆ ಶಕ್ತಿ ಸಿಗುತ್ತೆ, ಒಳ್ಳೆಯದು ಕೂಡ ಕೂದಲಿಗೆ, ಸ್ಕಿನ್ಗಾಗಿರ್ಬೋದು. ಆಮ್ಲ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ನಂಗೆ ಅದು ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಅದಿಲ್ಲ ಅಂದರೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ನಾನು ಗುರುವಾರ ಮತ್ತು ಸೋಮವಾರ ಬೆಳಗ್ಗೆ ಟೈಮ್ ತಿಂಡಿ ತಿನ್ನಲ್ಲ. ಆ ಟೈಮಲ್ಲಿ ನಾನು ಜ್ಯೂಸು ಕೂಡ ಕುಡಿಯಲ್ಲ. ಆವಾಗ ಒಂಥರ ಅನಿಸ್ತಾ ಇರುತ್ತೆ ಇವತ್ತು ಕುಡ್ದಿಲ್ಲ ಅಲ್ವಾ ಅಂತ. ಆದರೂ ನಾನು ಉಪವಾಸ ಇರೋದ್ರಿಂದ ಆ ಟೈಮಲ್ಲಿ ಕುಡಿಯಲ್ಲ. ಮಿಕ್ಕಿದ ಎಲ್ಲ ದಿನವೂ ಆಮ್ಲ ಜ್ಯೂಸ್ ಕುಡಿತಾ ಇರ್ತೀನಿ. ಅದ್ರ ಜೊತೆಗೆ ಇವಾಗ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಸೌತೆಕಾಯಿ ಮತ್ತು ಆ್ಯಪಲ್ನ ಕಟ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಬಾಕ್ಸ್ಗೆ ಕೊಟ್ಬಿಡ್ತೀನಿ. ತಿಂಡಿ ಇಲ್ಲೇ ತಿನ್ಕೊಂಡು ಹೋಗ್ತಾಳೆ. ಅಲ್ಲಿ ಸ್ನ್ಯಾಕ್ಸ್ಗೆ ಟೈಮ್ ಕೊಡ್ತಾರೆ. ಆಮೇಲೆ 1:30 ಮಧ್ಯಾಹ್ನ ಊಟಕ್ಕೆಲ್ಲ ಇಲ್ಲೇ ಬಂದುಬಿಡ್ತಾಳೆ. ನಾನಿರೋದ್ರಿಂದ ಇವತ್ತು ನಾನೇ ಕರ್ಕೊಂಡು ಬರ್ತೀನಿ ಮಧ್ಯಾಹ್ನ. ಬೇರೆ ದಿನ ಆದರೆ ಅಮ್ಮ ಹೋಗಿ ಕರ್ಕೊಂಡು ಬರ್ತಾರೆ. ಬೆಳಗ್ಗೆ ನಾನು ಡ್ರಾಪ್ ಮಾಡಿ ಹೋಗಿರ್ತೀನಿ. ಸೊ ಬಾಕ್ಸ್ಗೆ ಇವಾಗೆಲ್ಲ ರೆಡಿ ಆಯಿತು. ಅವಳಿಗೆ ತಿಂಡಿ ಕೊಟ್ಬಿಟ್ಟು ರೆಡಿ ಮಾಡಬೇಕು. ಇವಾಗಲೇ ಎದ್ದು ಹಾಲು ಬಿಡಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ. ಅವಳಿದ್ರೆ ಅವಳೇ ಹಾಲು ಬಿಡಿಸ್ಕೊಂಡು ಬರೋದು. ನಾವು ಈಚೆ ಕಡೆಯಲ್ಲಿ ಹಾಲು ಮಾರ್ತಾರೆ, ನಾವು ಪ್ಯಾಕೆಟ್ ಹಾಲು ತೊಗೊಳ್ಳೋದ. ಅದ್ರಲ್ಲಿ ನಂಗೆ ಪ್ಯಾಕೆಟ್ ಹಾಲು ನನಗೇನೋ ಟೇಸ್ಟ್ ಅನಿಸಲ್ಲ. ನಮ್ಮ ಮನೇಲೂ ಕೂಡ, ಊರಲ್ಲೂ ಕೂಡ ನಮ್ಮ ಹಳ್ಳಿಲಿ ನಾವು ಡೈರಿಲಿ ತೊಗೋತೀವಿ. ಇಲ್ಲೂ ಕೂಡ ಡೈರಿ ಇರ್ತಾರೆ, ಪುಟ್ಟು ಡೈರಿ, ಅಲ್ಲಿಂದ ಹಾಲು ತೊಗೊಂಬರ್ತೀವಿ. ನನ್ನ ಮಗಳು ಹಾಲು ತೊಗೊಂಬಂದು ಇವಾಗ ರೆಡಿಯಾಗಕ್ಕೆ ಹೋಗಿದ್ದಾಳೆ. ಅಷ್ಟರಲ್ಲಿ ನಾನು ಅವಳಿಗೆ ವಾಟರ್ ಬಾಟಲ್ ಎಲ್ಲ ರೆಡಿ ಮಾಡಿದ್ದೀನಿ. ಅವಳ ಬಾಟ್ಲು ಜೊತೆಗೆ ನಂಗೆ ಚಿಕ್ಕವಳ ಮಗಳಿಗೂ ಬಾಟ್ಲಲ್ಲಿ ನೀರು ಹಾಕಿ ಇಟ್ಬಿಡ್ತೀನಿ. ಅವಳು ಎತ್ಕೊಂಡು ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂತ. ಕೇಳಿದ್ರೆ ಕೆಲವು ಸಲ ಮರ್ತೋಗ್ಬಿಡ್ತಾರೆ ಮಕ್ಕಳು ನೀರು ಕುಡಿಯೋದಕ್ಕೆ. ಅದಕ್ಕೆ ಅವರಿಗೆ ಸಪ್ರೇಟ್ ಬಾಟ್ಲುಗಳಲ್ಲಿ ನೀರು ಹಾಕಿಟ್ಬಿಟ್ರೆ ಕುಡಿತಾಳೆ. ಸೊ ಇವಾಗ ಒಗ್ಗರಣೆ ಹಾಕ್ಬಿಡೋಣ ಅವಳು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅಂದ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ರೆ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಉರಿಲಿ ಒಂದು 5 ನಿಮಿಷ ಬೇಯಿಸಬೇಕು. ಅದಾದ ತಕ್ಷಣ ಆಲೂಗಡ್ಡೆ ಫ್ರೈ ಆಗಿರುತ್ತೆ. ಆಲೂಗಡ್ಡೆ ಮೆತ್ತಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಅದು ಫ್ರೈ ಆದ ತಕ್ಷಣ ಅವಲಕ್ಕಿ ನೆನೆಸಿಟ್ಟಿದ್ನಲ್ವ, ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅವಲಕ್ಕಿ ಸ್ವಲ್ಪ ಡ್ರೈ ಆದಂಗೆ ಅನಿಸುತ್ತೆ. ಅವಾಗ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಕೊತ್ತಂಬರಿ ಸೊಪ್ಪೆಲ್ಲ ಮೇಲೆ ಹಾಕಿಬಿಟ್ಟು ಮುಚ್ಚಿಡ್ತೀನಿ. ಯಾವುದೇ ನೀವು ಈ ಥರ ಒಗ್ಗರಣೆ ಅನ್ನ ಮಾಡಬೇಕು, ಚಿತ್ರಾನ್ನ ಆಗಲಿ, ಈ ಥರ ಯಾವುದೇ ರೀತಿ ಒಗ್ಗರಣೆ ಮಾಡಬೇಕು ಅನ್ನ ಮಾಡ್ತೀರಾ ಅಲ್ವಾ, ಒಗ್ಗರಣೆ ಅನ್ನ ಮಾಡುವಾಗ, ಒಗ್ಗರಣೆ ಅವಲಕ್ಕಿ ಮಾಡುವಾಗ ಅದನ್ನ ಸ್ವಲ್ಪ ಮುಚ್ಚಿ ಇಡಿ. ಎಲ್ಲ ಆದಮೇಲೆ ಅದ್ರ ಫ್ಲೇವರ್ ಎಲ್ಲ ಅದಕ್ಕೆ ಸ್ಪ್ರೆಡ್ ಆಗಿ ಚೆನ್ನಾಗಾಗುತ್ತೆ, ಗಮ್ ಅಂತ ಇರತ್ತೆ. ಸೊ ಅದಾದಮೇಲೆ 1-2 ನಿಮಿಷ ಆದಮೇಲೆ ಪ್ಲೇಟ್ಗೆ ಹಾಕ್ಕೊಡ್ಬೋದು. ಸೊ ಇವಾಗ ಪ್ಲೇಟ್ಗೆ ನಾನು ನಮ್ಮ ಕೆಳಗಡೆ ಮನೆಯವರು ಬಜ್ಜಿ ಕೊಟ್ಟಿದ್ರು. ಸೊ ಅದು ನಂಚ್ಕೊಳಕ್ಕಾಗತ್ತೆ ಅಂದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮತ್ತು ಬಜ್ಜಿ, ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸು ಮತ್ತು ತರಕಾರಿ. ಡೈಲಿ ನಮ್ಮ ಮನೇಲಿ ಯಾವಾಗಲೂ ಫ್ರೂಟ್ಸು, ಒಂದು ವೆಜಿಟೇಬಲ್ಸ್ ಅಥವಾ ಒಂದು ಹಣ್ಣು ಅಥವಾ ಒಂದು ತರಕಾರಿ ಇದ್ದೇ ಇರುತ್ತೆ. ನನ್ನ ಮಗಳಿಗೆ ಬಜ್ಜಿ ಹಾಕಿದ್ದು ಖುಷಿ ಆಗೋಯ್ತು, ಅಮ್ಮ ಬಜ್ಜಿ ಮಾಡಿದ್ದೀರಾ ಅಂತ. ಸೊ ಚಿಕ್ಕವಳಿಗೂ ಅಷ್ಟೇ ಅವಳ ಜೊತೆನೇ ಕೊಟ್ಬಿಡ್ತೀನಿ. ಎಲ್ಲರೂ ತಿನ್ನುವಾಗ ಅವಳು ತಿನ್ನು ಅಂದರೆ ಚೆನ್ನಾಗಿ ಬೇಗ ತಿನ್ಕೊತಾಳೆ. ರಾತ್ರಿ ಸ್ವಲ್ಪ ವೈಟ್ ರೈಸ್ ಮಿಕ್ಕಿತ್ತು. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅನ್ನ ಬೇಗ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೊಸರನ್ನ ಕಲಿಸ್ಬಿಡೋಣ ಅಂದ್ಬಿಟ್ಟು ಒಂದೇ ಒಂಚೂರಿತ್ತು, ವೇಸ್ಟ್ ಮಾಡೋದು ಬೇಡ ಅದನ್ನು ಅಂದ್ಬಿಟ್ಟು ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಯಾರು ಇಷ್ಟಪಡ್ತಾರೋ ಅವ್ರು ತಿನ್ನಲಿ ಅಂದ್ಬಿಟ್ಟು ತೊಗೊಂಡೋಗಿ ಇಟ್ಟಿದ್ದೀನಿ. ನಾನು ಅನ್ನ ಆಗಲಿ ಸಾರಾಗಲಿ ಸ್ವಲ್ಪ ಇದ್ರೂ ವೇಸ್ಟ್ ಮಾಡಲ್ಲ. ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು ಬೇರೆದನ್ನು ಹಾಕ್ಕೊಂಡು ಊಟ ಮಾಡೋದು. ವೈಟ್ ರೈಸ್ ಇದ್ದರೆ ಈ ಥರ ಮೊಸರು ಕಲಿಸ್ಕೊಂಡು ಊಟ ಮಾಡ್ಕೊಂಡು ಬಿಡ್ತೀವಿ. ಎಲ್ಲ ತಿಂಡಿ ಎಲ್ಲ ತಿಂದಾದ್ಮೇಲೆ ಇವಾಗ ನನ್ನ ದೊಡ್ಡ ಮಗಳಿಗೆ ಸಮ್ಮರ್ ಕ್ಯಾಂಪ್ಗೆ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಚಿಕ್ಕ ಮಗಳನ್ನೂ ಸೇರಿಸಿದೆ, ಬಟ್ ಅವಳು ಒಂದೇ ದಿನ ಹೋಗಿದ್ದು, ಅವಳು ಹೋಗಲಿಲ್ಲ. ಮತ್ತೆ ನಾನು ಹೋಗಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಇರಲಿ ಚಿಕ್ಕವಳಲ್ವ, ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ಇವಾಗ ಬಿಡೋದಕ್ಕೆ ನಾನು ಬರ್ತೀನಿ ಅಂತಂದು. ಸೊ ಇವಾಗ ಅವಳು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಅದಾದಮೇಲೆ ಇವತ್ತು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ನಮ್ಮ ಮನೆ ದೇವ್ರಿಗೆ. ಅಲ್ಲಿ ನೆರವಿ ಕೂಡ ಇತ್ತು ಒಬ್ಬರು ರಿಲೇಟಿವ್ದು. ಸೊ ಹಾಗೆ ಹೋಗ್ತೀವಲ್ಲ, ಅಲ್ಲೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಹೂವು ತರಿಸಿದೆ, ಕನಕಾಂಬರ ಹೂವು. ಇದು ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ಗೆ. ನಾನೇ ಕಟ್ಟೋಣ ಅಂತ ಈ ಕಟ್ಟೋದನ್ನು ನಾನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗುವಾಗ ಟ್ರೈನಲ್ಲಿ ಬರ್ತಾಯಿದ್ದೆ. ಮಂಡ್ಯ ಟು ಬ್ಯಾಂಗ್ಳೂರು ಟ್ರೈನಲ್ಲಿ ಓಡಾಡ್ತಾ ಇದ್ದೆ ನಾನು. ಆ ಟ್ರೈನಲ್ಲಿ ಮಾರ್ತಾಯಿದ್ರು. ಅದನ್ನು ತೊಗೊಂಡೆಲ್ಲ ಕಟ್ಕೊಂಡು ಬರ್ತಾ ಇದ್ವಿ. ಬರ್ತಾ ಸ್ವಲ್ಪ ಜನ ಖಾಲಿ ಆಗ್ತಿರಲ್ಲ, ಖಾಲಿ ಆಗ್ತಿತ್ತಲ್ಲ, ಆವಾಗ ಸೀಟೆಲ್ಲ ಖಾಲಿ ಇರ್ತಿತ್ತಲ್ಲ, ಆರಾಮಾಗಿ ಕೂತ್ಕೊಂಡು ಹೂ ಕಟ್ಕೊಂಡು ಬರ್ತಾ ಇದ್ವಿ. ಆವಾಗ ನಾನು ಕಟ್ಟೋದು ಕಲ್ತ್ಕೊಂಡಿದ್ದು. ಇವಾಗಲೂ ತುಂಬ ಚೆನ್ನಾಗಿ ಕಟ್ತೀನಿ. ನನಗಂತೂ ಸಖತ್ ಇಷ್ಟ ಹೂ ಕಟ್ಟೋದು. ತುಂಬ ವರ್ಷಗಳೇ ಆದಮೇಲೆ ತರಿಸ್ಕೊಂಡು ಕಟ್ಟೋಣ, ದೇವರಿಗೆ ನಾನೇ ಕಟ್ಕೊಂಡು ಹೋಗೋಣ ಅಂದ್ಬಿಟ್ಟು
ಕಟ್ತಾ ಇದ್ದೀನಿ. ಸಖತ್ ಖುಷಿ ಆಯಿತು, ಮರ್ತಿಲ್ಲ, ಅದೇ ರೀತಿ ನೀಟಾಗಿ ಕಟ್ಟಿದೆ. ಹಿಮ ಸಮ್ಮರ್ ಕ್ಯಾಂಪಿಂದ ಬಂದಮೇಲೆ ಹೊರಡೋದು. ಸೊ ಅದಕ್ಕೆ ಹೂವೆಲ್ಲ ಕಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ರದ್ದು ತಿಂಡಿ ತಿಂದಾಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಹೋಗ್ತೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಅಮ್ಮ ಮನೆ ಕ್ಲೀನ್ ಕಸ ಗುಡಿಸಿ ಒರೆಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಅಷ್ಟು ಹೂ ಕಟ್ಬಿಡೋಣ ಅಂದ್ಬಿಟ್ಟು ಮಾಡಿದೆ. ತುಂಬ ಸೆಕೆ ಇದೆ. ಈ ಫ್ಯಾನ್ ಹಾಕ್ಬಿಟ್ರೆ ಹೂವೆಲ್ಲ ಸ್ವಲ್ಪ ಅರಳದಂಗೆ ಆಗಿಬಿಡುತ್ತೆ, ಕಟ್ಟೋಕ್ಕಾಗಲ್ಲ. ಅದಕ್ಕೋಸ್ಕರ ಫ್ಯಾನ್ ಹಾಕಿರಲಿಲ್ಲ. ನನ್ನ ಮಗಳು ಪಾಪ ಫ್ಯಾನ್ಗೆಲ್ಲ ಹಿಂಗೆ ಅನ್ಕೊತಾ ಇದ್ದಾಳೆ, ಅಮ್ಮ ಸೆಕೆ ಸೆಕೆ ಅಂತ. ಅವಳಂತೂ ನನ್ನ ಮನೇಲಿದ್ದರೆ ಬಿಟ್ಟೇ ಹೋಗಲ್ಲ. ಅವಳನ್ನ ಪಾಪ ತುಂಬ ಬೇಗ ಚಿಕ್ಕವನಲ್ಲಿ ನಾನು ಕೆಲಸಕ್ಕೋಸ್ಕರ ಬಿಟ್ಬಿಟ್ಟು ಹೋದೆ. ಒಂದೂವರೆ ವರ್ಷ ಆಗಿತ್ತು. ನನ್ನ ದೊಡ್ಡ ಮಗಳಿಗೆ 5 ವರ್ಷ ತನಕ ನಾನು ಅವಳ ಜೊತೆಯಲ್ಲೇ ಇದ್ದೆ. ಅವಳಿಗೆ ನಾನು ಎಲ್ಲೂ ಬಿಟ್ಟು ಹೋಗಿರಲಿಲ್ಲ. ಅದಕ್ಕೆ ನಾನು ಇವಾಗ ರಜೆ ಹಾಕಿದಾಗೆಲ್ಲ ಅವಳಿಗೆ ಹೇಳ್ತಾ ಇರ್ತೀನಿ, ಮಿಂಚು ಅಂತ ಚಿಕ್ಕವಳ ಹೆಸರು ಮಿಂಚು ಅಂತ ಕರಿತೀವಿ ಮನೇಲಿ. ಸೊ ಅವಳಿಗೆ ಮಿಂಚು, ನಾನು ನಿಂಗೋಸ್ಕರ ರಜೆ ಹಾಕಿದ್ದೀನಿ ಇವತ್ತು ಅಂತ. ಅವಳು ತುಂಬ ಖುಷಿಯಾಗಿಬಿಡ್ತಾಳೆ. ಎಲ್ರಿಗೂ ಹೇಳ್ಕೊಂಬರ್ತಾಳೆ, ಅಮ್ಮ ನನಗೋಸ್ಕರ ರಜೆ ಹಾಕಿದ್ದಾರೆ ಇವತ್ತು, ಅಮ್ಮ ನನಗೋಸ್ಕರ ರಜೆ ಹಾಕಿದ್ದಾರೆ ಅಂತ ಎಲ್ರಿಗೂ ಹೇಳ್ಕೊಂಬರ್ತಾಳೆ. ನನಗೆ ಯಾವುದೇ ಗೌರ್ಮೆಂಟ್ ರಜಾ ಅಥವಾ ಮಾಮೂಲಿ ರಜಾ ಇದ್ದಾಗ ಅವಳಿಗೆ ಹೇಳ್ತಾ ಇರ್ತೀನಿ, ಅಮ್ಮ ಇವತ್ತು ನೀನು ಕಾಲೇಜ್ಗೆ ಹೋಗಲ್ಲ ಅಂದರೆ, ಇಲ್ಲ ಕಂದ ಇವತ್ತು ನಿನಗೋಸ್ಕರ ರಜಾ ಹಾಕಿದ್ದೀನಿ ಅಂದರೆ ಅವಳು ತುಂಬ ಖುಷಿ ಆಗ್ತಾಳೆ. ಸೊ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ಲ. ಸೊ ಅವಳಿಗೆ ಯಾವಾಗಲೂ ಅದಕ್ಕೆ ನಾನು ರಜದಲ್ಲಿ ಎಷ್ಟೇ ಅವಳ ಜೊತೆನೇ ಇರೋದಕ್ಕೆ, ಆದಷ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನನ್ನ ಮಗಳು ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಬಂದಳು. ಇವಾಗ ಫಂಕ್ಷನ್ಗೆ ಹೋಗಬೇಕು. ನಾವು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕಿದ್ದೆ ಬಂದ ತಕ್ಷಣ. ಸಂಡೇ ಅಲ್ವಾ, ಸಂಡೇ ಟೈಮ್ ನಾನು ಜಾಸ್ತಿ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡೋದು. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನೋಡಿ ಇಷ್ಟು ಉದ್ದ ಆಗಿದೆ ಹೂವು. 2 ಪ್ಯಾಕೆಟ್ 20 ರುಪೀಸ್, 10 ರುಪೀಸು 3 ಪ್ಯಾಕೆಟ್ ತರಿಸಿದೆ. ಎಷ್ಟು ಉದ್ದ ಆಗಿದೆ ಅಲ್ವಾ. ಚೆನ್ನಾಗಿ ಒತ್ತಿಗೆ ಕಟ್ಟಿದ್ದೀನಿ. ನನಗೆ ಖುಷಿ ಆಯಿತು, ಮರ್ತಿಲ್ಲ ಅಂತ. ಸೊ ಇವಾಗ ನಮ್ಮ ಹಸ್ಬೆಂಡ್ ಆಟೋ ಕಳಿಸಿದ್ರು. ನಾನು ಇವಾಗ ಅಮ್ಮನ ಮನೆಯಲ್ಲಿದ್ದೀನಲ್ವ. ಸೊ ಅಮ್ಮನ ಮನೆಯಿಂದ ನಮ್ಮೂರಲ್ಲಿ ದೇವಸ್ಥಾನ ಇರೋದು, ಅಲ್ಲೇ ಫಂಕ್ಷನ್ ಇರೋದು. ಅದಕ್ಕೆ ಫಂಕ್ಷನ್ ಮುಗಿಸ್ಕೊಂಡು ಬರೋಣ ಅಂತ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಊರುಗಳಲ್ಲಿ ಹೋಗೋದಕ್ಕೆ ಚೆಂದ. ಈ ಮನೆ ಒಳಗಡೆ ಇದ್ದು ಫುಲ್ಲು ಸೆಕೆ. ಈಚೆ ಕಡೆ ಬಂದರೆ ಬಿಸಿಲು. ಆದರೆ ಆಟೋದಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಗಾಳಿ ಬೀಸ್ತಾ ಇರೋದ್ರಿಂದ ಸಮಾಧಾನ ಅನಿಸ್ತಾ ಇತ್ತು. ಅದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ನಂಗೆ ಅದು ಹೂವಿಂದು ಆ ದೇವ್ರಿಗೆ ಹಾಕಿರೋದೇ ಒಂದು ಖುಷಿ. ಇಲ್ಲಿ ದೇವ್ರ ಮೇಲೆ ನಾನು ಕಟ್ಟಿರೋ ಹೂವು ಹಾಕಿದ್ದಾರೆ ಅಂತ ಚಿಕ್ಕ ಮಗು ಥರ, ಅಮ್ಮನ ಮುಂದೆ ನಾನು ಮಗು ಥರ ಆಗ್ಬಿಟ್ಟು, ಅಯ್ಯೋ ನಾನು ಕಟ್ಟಿರೋ ಹೂವು ದೇವ್ರಿಗೆ ಹಾಕಿದಾರಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಅಂತ ಒಂದು 2 ನಿಮಿಷ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನನಗಂತೂ ಸಖತ್ ಖುಷಿ ಆಗ್ತಾ ಇತ್ತು. ಅದಾದಮೇಲೆ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ವಾಪಸ್ ಬಸ್ ಸ್ಟಾಪ್ ಹತ್ರ ಬಂದ್ವಿ. ನಮ್ಮಮ್ಮ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನನಗೆ ಸ್ವಲ್ಪ ಊರಲ್ಲೇ ಕೆಲಸ ಇತ್ತು, ಅದಕ್ಕೆ ಅವ್ರನ್ನ ಹೋಗಿ ಅಂತ ಹೇಳ್ಬಿಟ್ಟು ಬಸ್ ಹತ್ಸೋಕ್ಕೆ ಅಂತ ಬಂದಿದ್ದೀನಿ. ಬಸ್ ಹತ್ಸ್ಬಿಟ್ಟು ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ನಾನು. ಆಮೇಲೆ ಸಂಜೆ ನಮ್ಮ ಹಸ್ಬೆಂಡ್ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಮನೆ ಸ್ವಲ್ಪ ಎಲ್ಲ ವುಡ್ ವರ್ಕ್ ನಡೀತಾ ಇದೆ, ಅದಕ್ಕೆ ಮಕ್ಕಳಿಗೆ ತುಂಬ ಡಸ್ಟ್ ಆಗುತ್ತೆ ಅಂತ ಕಳಿಸ್ಬಿಡ್ತಾ ಇದ್ದೀನಿ. ಆಮೇಲೆ ನಾನು ಹೋಗೋಣ ಅಂತೇಳಿ. ಇನ್ನು ಬಸ್ ಅಂತೂ ತುಂಬ ಬರೋದು ಲೇಟ್ ಆಯಿತು. ಸೆಕೆ ಬೇರೆ ನಿಂತ್ಕೊಳ್ಳೋಕ್ಕಾಗ್ತಲ್ಲ. ಸಂಡೇ ಆದ್ರೂ ಅಷ್ಟೇ, ಹೆಣ್ಮಕ್ಳಿಗೆ ಕೆಲಸದಲ್ಲಿ ಇರೋರಿಗೆ ಸಂಡೇ ಸಿಕ್ಕರೆ ರೆಸ್ಟು ಅಂತಾರೆ. ರೆಸ್ಟಲ್ಲಿ ಬರೋ ವಾರದ ಕೆಲಸ ಎಲ್ಲ ಸಂಡೇ ಮಾಡಬೇಕಾಗುತ್ತೆ. ಅಡುಗೆ ಕೆಲಸ ಆಗಿರ್ಬೋದು ಅಥವಾ ಬಟ್ಟೆ ಒಗೆಯೋದು, ಕ್ಲೀನಿಂಗು, ಆ ರೀತಿ ಇರುತ್ತೆ. ಮನೇಲಿರೋರಿಗೆ ಪಾಪ ಮನೇಲಿ ಎಲ್ಲರೂ ಇರ್ತಾರೆ, ಎಲ್ಲರಿಗೂ ಎಕ್ಸ್ಟ್ರಾ ಏನಾದ್ರು ಮಾಡಿಕೊಡ್ಬೇಕು. ಭಾನುವಾರ ಇರುತ್ತೆ, ನಾನ್ ವೆಜ್ ಮಾಡಬೇಕು, ಸ್ಪೆಷಲ್ಲು. ಮಕ್ಕಳೆಲ್ಲ ಇರ್ತಾರೆ, ಅದು ಮಾಡಿಕೊಡು ಇದು ಮಾಡಿಕೊಡು, ಕ್ಲೀನಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೊ ಹೆಣ್ಮಕ್ಳು ಅಂದಮೇಲೆ ರಜಾ ಗಿಜಾ ಆ ಥರ ಎಲ್ಲ ಏನಿಲ್ಲ, ಎಲ್ಲ ಟೈಮು ಮಾಡಬೇಕು. ನಮಗೆಲ್ಲ ಆ ಥರ ಏನು ಬೇಜಾರಾಗಲ್ಲ. ಬಟ್ ಅದರಿಂದ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಖುಷಿ ಪಡ್ತಾರಲ್ವ, ಅದನ್ನು ನೋಡಿ ನಮಗೆ ತುಂಬ ಖುಷಿ. ಯಾವ ಹೆಣ್ಮಕ್ಳು ಅವ್ರ ಮನೆಯವ್ರಿಗೆ ಮಾಡುವಂಥ ಕೆಲಸಕ್ಕೆ ಪ್ರತಿಫಲನ ಕೇಳಲ್ಲ. ಅವ್ರ ಮನೆಯವರು ಅದರಿಂದ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.